ಹೊನ್ನಾವರದಲ್ಲಿರುವಂತಹ ಶರಾವತಿ ಕಾಂಡ್ಲವನ ಮ್ಯಾಂಗ್ರೋವ್ ಕಾಲ್ನಡಿಗೆ ಪಥ ಅಥವಾ ಮ್ಯಾಂಗ್ರೋವ್ ಬೋರ್ಡ್ ವಾಕಿಗೆ ನಾವು ಬಂದಿರೋದು. ಕಾಸರಕೋಡ ಎಂಬ ಸ್ಥಳದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಇರೋದು. ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಮಧ್ಯೆ ನಡ್ಕೊಂಡು ಹೋಗ್ಲಿಕ್ಕೆ ಕಾಲ್ನಡಿಗೆ ಪಥ ಮಾಡಿದ್ದಾರೆ. ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಇಲ್ಲಿ ನಾವು ವಾಕ್ ಮಾಡೋದು. ಮ್ಯಾಂಗ್ರೋವ್ ಎಂಬುದು ಮುಖ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಲವಣಯುತ ಅಥವಾ ಉಪ್ಪು ನೀರಲ್ಲಿ ಬೆಳೆಯುವಂತಹ ಪೊದೆಗಳು ಮತ್ತು ಮರಗಳು. ಮ್ಯಾಂಗ್ರೋವ್ಸ್ ಹೆಚ್ಚುವರಿ ಆಮ್ಲಜನಕವನ್ನು ತೆಗೆದುಕೊಳ್ಳುವುದಲ್ಲದೆ ನೀರಿನ ಉಪ್ಪಿನಾಂಶ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಜೊತೆಗೆ ಸುನಾಮಿ ಅಂತ ಸಮಯದಲ್ಲಿ ದಟ್ಟವಾಗಿ ಬೆಳೆದಿರುವಂತಹ ಮ್ಯಾಂಗ್ರೋವ್ಸ್ ಅಡ್ಡಗೋಡೆಯ ರೀತಿ ಕೂಡ ಕೆಲಸ ಮಾಡುತ್ತೆ. ಹಾಗಾಗಿ ಪರಿಸರ ಸಂರಕ್ಷಣೆಗಾಗಿ ಮ್ಯಾಂಗ್ರೋವ್ ಸಂರಕ್ಷಣೆ ಕೂಡ ಬಹಳ ಮುಖ್ಯವಾಗುತ್ತೆ. ಈ ರೀತಿಯಾದ ಟೂರಿಸಂ ಇಂದ ಮ್ಯಾಂಗ್ರೋವ್ಸ್ ಬಗ್ಗೆ ಅರಿವು ಮೂಡಿಸಲು ಮತ್ತು ಸಂರಕ್ಷಣೆ ಮಾಡಲು ಸುಲಭವಾಗುತ್ತೆ. ಇಲ್ಲಿ ಫೋಟೋಸ್ ಮತ್ತು ವಿಡಿಯೋಸ್ ಅದ್ಭುತವಾಗಿ ಬರುತ್ತೆ. ನಾನಿಲ್ಲಿಗೆ ಬಂದಿದ್ದು ರವಿ ಕಿರಣ್ ಟೂರ್ ಪ್ಯಾಕೇಜ್ ಆರ್ಗನೈಸರ್ ಅವರ ಜೊತೆ. ಮುಂದಿನ ಟ್ರಿಪ್ ಡೀಟೇಲ್ಸ್ ಗಾಗಿ ರವಿ ಕಿರಣ್ ಅವರ ನಂಬರ್ ಗೆ ಕಾಲ್ ಮಾಡಬಹುದು. ಸೂಪರ್ ಸರ್, ಪ್ಲೇಸ್ ಇಸ್ ವೆರಿ ನೈಸ್. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಒಳ್ಳೆ ಫೋಟೋ ಶೂಟ್ಸ್ ತಗೊಳ್ತಾ ಇದೀವಿ. ಸೂಪರ್ ಆಗಿದೆ ಸರ್. ಬಂದಿಲ್ಲಿ ನೋಡ್ಲೇಬೇಕಾಗಿದೆ. ನಮ್ಮ ಕರ್ನಾಟಕದ ಹೊನ್ನಾವರನ್ನ ನೋಡ್ಲೇಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ನಾನು. ಕೇರಳ ಮುಂದೆ ಇದು ಓಕೆ ಸರ್, ತುಂಬಾ ಚೆನ್ನಾಗಿದೆ. ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದನ್ನ ನೋಡ್ಲಿಕ್ಕೆ ಎಲ್ರಿಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಸರ್. ಹೌದು, ಕೇರಳ ಹೋಗೋದ್ರಲ್ಲಿ ಇಲ್ಲೇ ಬರ್ಬೋದು. ಹೊನ್ನಾವರ ನಮ್ಮೂರು ಚೆನ್ನ, ನಮ್ಮೂರು ನಮ್ಗೆ ಚೆನ್ನ ಅಲ್ವಾ. ಹೊನ್ನಾವರ ಎಲ್ಲೆಲ್ಲ ಹೋಗಿ ನೋಡ್ತೀವಿ. ನಮ್ಮೂರಲ್ಲಿ ಅಂದವಾದ ಪ್ಲೇಸ್ಗಳು ಬೇಕಾದಷ್ಟಿದೆ.